ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಂತೂ ನನಗೆ ನಿಜವಾಗ್ಲೂ ಸರ್ಪ್ರೈಸ್, ಖುಷಿ ಎಲ್ಲನೂ ಆಗ್ತಿದೆ. ಯಾಕಂದರೆ ಇವತ್ತು ನಾನು ಮತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಯಾಕಪ್ಪ ಅನ್ನೋದಾದರೆ, ಫುಲ್ಲು ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಯಿತು. ಆಮೇಲೆ ಫುಲ್ ವಿಷ್ಣು ಸಹಸ್ರನಾಮ ಟೋಟಲ್ ಒಂದೇ ವಿಡಿಯೋದಲ್ಲಿ ಕೂಡ ಅದನ್ನು ಅಪ್ಲೋಡ್ ಮಾಡಿದೆ. ಬಟ್ ಲಾಸ್ಟ್ ಒಂದೇ ಒಂದು ವಿಡಿಯೋ ಮಾತ್ರ ಲಾಸ್ಟ್ ಕ್ಲಾಸ್ ಮಿಸ್ ಆಯಿತು. ಯಾಕಂದರೆ ಅದನ್ನು ಅಪ್ಲೋಡ್ ಮಾಡಿದ್ದೆ, ಬಟ್ ಅದೇನೋ ಕಾಪಿರೈಟ್ ಅಂತೇಳ್ಬಿಟ್ಟು ಬಂತು ಅಂತೇಳ್ಬಿಟ್ಟು ಲಾಸ್ಟ್ ಟೈಮ್ ಆ ವಿಡಿಯೋ ಡಿಲೀಟ್ ಆಗೋಯಿತು. ನಾನೇ ಡಿಲೀಟ್ ಮಾಡಿದೆ, ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು. ಹಾಗಾಗಿ ಇತ್ತೀಚೆಗೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್, ಮೇಡಮ್ ಪ್ಲೀಸ್ ವಿಷ್ಣು ಸಹಸ್ರನಾಮ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ, ಯಾಕಂದರೆ ಕಲಿತಾ ಇದ್ದೀವಿ. ಲಾಸ್ಟ್ ಒಂದು ವಿಡಿಯೋ ಅದು ಕಲ್ತಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗುತ್ತೆ, ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಮಾಡ್ಕೊಳ್ತೀವಿ, ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. ಹಾಗಾಗಿ ನನಗೂ ಅದೊಂದೇ ತುಂಬಾ ಗಿಲ್ಟ್ ಆಗಿತ್ತು. ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ದಾರೆ, ಅದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ ಅನ್ನೋದೊಂದು ಕಾನ್ಷಿಯಸ್ಗೆ ನಾನಿವತ್ತು ಮಾಡೇ ಮುಗಿಸೇ ಬಿಡೋಣ. ಯಾಕಂದರೆ ಕನಕಧಾರ ಸ್ತೋತ್ರನೇ ಕಂಪ್ಲೀಟ್ ಆಗೋಯಿತು. ಬಟ್ ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಗದೆ ಹಾಗೆ ಉಳಿದ್ಬಿಡುತ್ತಲ್ಲ, ನನ್ನಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ಗೆ ಕಂಪ್ಲೀಟ್ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ಈಗ ಭಗವಾನ್ ವಾಚ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಲೈಕ್ ಮಾಡಿ. ಲೈಕ್ ಮಾಡೋಕ್ಕೆ 1 ಸೆಕೆಂಡ್ ಅಷ್ಟೇ ಟೈಮ್ ಆಗುತ್ತೆ. ಜಸ್ಟ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಶೇರ್ ಮಾಡಿ ಮರ್ತೋಗಬೇಡಿ. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಹೈಪ್ ಬಟನ್ ಕ್ಲಿಕ್ ಮಾಡಿ. ಈಗಿನ ವೀಡಿಯೋಸ್ಗಳಲ್ಲಿ ಹೈಪ್ ಬಟನ್ ಬರ್ತಾ ಇದೆ. ಹೈಪ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹೇಳ್ದಾಗೆ ಏನಾಗುತ್ತೆ ಅಂದರೆ ನಮ್ಮ ವಿಡಿಯೋ ಟಾಪಲ್ಲಿರುತ್ತೆ ಬೇರೆ ವೀಡಿಯೋಸ್ಗಳ ಜೊತೆ ಕಂಪೇರ್ ಮಾಡಿಕೊಂಡಾಗ. ಇದರಿಂದ ನಮ್ಮ ವೀಡಿಯೋಸ್ ಎಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಹೈಪ್ ಬಟನ್ನ ಕ್ಲಿಕ್ ಮಾಡಿ ಮರ್ತೋಗಬೇಡಿ. ಹಾಗೆ ಯಾರೆಲ್ಲ ಮೆಂಬರ್ಶಿಪ್ ತೊಗೋಬೇಕು ಅಂತಿದ್ರೆ ಪ್ಲೀಸ್ ಮೆಂಬರ್ಶಿಪ್ ತೊಗೊಂಡು ನನ್ನ ಚಾನಲ್ನ ಹಾರೈಸಿ ಬೆಳೆಸಿ. ಥ್ಯಾಂಕ್ ಯು. ಈಗ ಸ್ಟಾರ್ಟ್ ಮಾಡೋಣ ವಿಷ್ಣು ಸಹಸ್ರನಾಮ ವಿತ್ ಹ್ಯಾಪಿನೆಸ್. ಯಾಕಂದರೆ ನನಗೆ ಈಗಲೂ ಸ್ವೀಟ್ ಮೆಮೊರೀಸ್ ಆಗಿ ಉಳಿದಿದೆ ನಾನು ವಿಷ್ಣು ಸಹಸ್ರನಾಮ ಹೇಳ್ಕೊಟ್ಟಿದ್ದು. ಬಟ್ ಇವತ್ತು ಮತ್ತೆ ವಿಷ್ಣು ಸಹಸ್ರನಾಮ ಲಾಸ್ಟ್ ವಿಡಿಯೋ ಮಿಸ್ ಆಗಿದ್ದಕ್ಕೆ ಹೇಳ್ಕೊಡ್ತಿದ್ದೀನಿ ಅನ್ನೋ ಖುಷಿ ತುಂಬ ಇದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಶ್ರೀ ಭಗವಾನುವಾಚ ಇಂದ ಸ್ಟಾರ್ಟ್ ಮಾಡಬೇಕು. ಈಗ ನೋಡಿ, ಭಗವಾನುವಾಚ ನಾನು ಒಂದ್ಸಲ ಕಂಪ್ಲೀಟಾಗಿ ಪಾರಾಯಣ ಮಾಡ್ತೀನಿ, ಫೋಕಸ್ ಮಾಡಿ. ಶ್ರೀ ಭಗವಾನುವಾಚ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆರ್ತಾ ವಿಷಣ್ಣಾ ಶಿಥಿಲಾಶ್ಚ ಭೀತಾ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಾಂ ವಿಮುಕ್ತ ದುಃಖ ಸುಖಿನೋ ಭವಂತು. ಇದು ಭಗವಾನುವಾಚ. ಈಗ ಲೈನ್ಸ್ ಹಾಕಿ ಡಿವೈಡ್ ಮಾಡ್ಕೊಳ್ಳೋದು ಹೇಗೆ ಈಸಿಯಾಗಿ ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ಶ್ರೀ ಭಗವಾನುವಾಚ ಅಂತಾನೆ ಸ್ಟಾರ್ಟ್ ಮಾಡ್ತೀವಿ. ಶ್ರೀ ಭಗವಾನುವಾಚ. ಓಕೆ, ಈಗ ನೋಡಿ, ಅನನ್ಯ. ಅನನ್ಯ ಮುಂದೆ 1 ಲೈನ್. ಆಲ್ರೆಡಿ ಲೈನ್ಸ್ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ಈ ವಿಡಿಯೋ ಕಂಪ್ಲೀಟ್ ಆಗಿತ್ತಲ್ವ, ಹಾಗೇ ಇದೆ ಬುಕ್ಕಲ್ಲಿ. ಇನ್ನೊಂದು ಸಲ ವಿಡಿಯೋ ಮಾಡ್ತಿರೋದ್ರಿಂದ ಲೈನ್ಸ್ ನಾನೇನು ಎರೇಸ್ ಮಾಡಿಲ್ಲ, ಹಾಗೇ ಇದೆ. ಹಾಗೆ ಮಾಡೋಣ ಬನ್ನಿ. ಅನನ್ಯ ಮುಂದೆ 1 ಲೈನ್, ಚಿಂತ ಮುಂದೆ 1 ಲೈನ್, ಎಂತೋ ತೋ ಮುಂದೆ ದೀರ್ಘ ಬಂದಿದೆ, ದೀರ್ಘಾಕಾರವಾಗಿ ಪ್ರೊನೌನ್ಸ್ ಮಾಡ್ತೀವಿ. ಎಂತೋ ಮುಂದೆ 1 ಲೈನ್. ಮಾಮ್ ಅಂದರೆ ಮಾ ಪಕ್ಕದಲ್ಲಿ 0 ಬಂದಿರೋದ್ರಿಂದ ಮಾಮ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಎ ಪಕ್ಕದಲ್ಲಿ ದೀರ್ಘ ಇದೆ, ದೀರ್ಘಾಕಾರವಾಗಿ ಎ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಜನ, ನಾ ಪಕ್ಕದಲ್ಲಿ 2 0 ಬಂದಿದೆ, ಬಟ್ ಇಲ್ಲಿ ಆಹಾಕಾರವಾಗಿ ಪ್ರೊನೌನ್ಸ್ ಮಾಡಲ್ಲ, ಜನ ಅಂತಲೇ ಪ್ರೊನೌನ್ಸ್ ಮಾಡ್ತೀವಿ. ಹಾಗಾಗಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ಯು ಮುಂದೆ 1 ಲೈನ್, ಪಾಸತೆ ಮುಂದೆ ಆಲ್ರೆಡಿ 1 ಲೈನ್ ಇದೆ. ನೆಕ್ಸ್ಟ್ ಲೈನ್ ತೇಷಾಂ. ನೋಡಿ, ಶಾ ಪಕ್ಕದಲ್ಲಿ 0 ಬಂದಿದೆ, ತೇಷಾಂ ಅಂತ ಪ್ರೊನೌನ್ಸ್ ಮಾಡ್ತೀವಿ. ನಿತ್ಯಾಭಿ ಮುಂದೆ 1 ಲೈನ್,
ಭಿ ಬಂದ್ಬಿಟ್ಟು ನೋಡಿ ಮಹಾಪ್ರಾಣದಲ್ಲಿದೆ, ನಿತ್ಯ ಭಿ ಅಂತ ಪ್ರನೌನ್ಸ್ ಮಾಡ್ತೀವಿ. ಯುಕ್ತಾನ ಮುಂದೆ 1 ಲೈನ್, ಯೋಗ ಮುಂದೆ 1 ಲೈನ್, ಕ್ಷೇಮಂ ಮುಂದೆ 1 ಲೈನ್, ವಹ ಹ ಮಹಾಪ್ರಾಣ ವಹ ಅಂತ ಪ್ರನೌನ್ಸ್ ಮಾಡ್ತೀವಿ. ಮ್ಯ ಹಂ ನೋಡಿ ವಹಾಮ್ಯಹಂ ಅಂತ ಪ್ರನೌನ್ಸ್ ಮಾಡ್ತೀವಿ. ವಹ ಮುಂದೆ 1 ಲೈನ್, ಮ್ಯಹಂ ಮುಂದೆ 1 ಲೈನ್, ವಹಾಮ್ಯಹಂ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಬನ್ನಿ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡೋಣ. ಪರಿತ್ರಾಣಾಯ ನೋಡಿ, ಪರಿತ್ರಾಣಾಯ ಮುಂದೆ 1 ಲೈನ್, ಸಾಧೂನಾಂ ಮುಂದೆ 1 ಲೈನ್, ಧೂ ಬಂದ್ಬಿಟ್ಟು ಮಹಾಪ್ರಾಣದಲ್ಲಿದೆ, ಸಾಧೂನಾಂ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ವಿನಾಶಾಯ ಮುಂದೆ 1 ಲೈನ್, ಚ ಮುಂದೆ 1 ಲೈನ್, ದುಷ್ಕೃತಾಂ ದುಷ್ಕೃ ಅಂತಲೇ ಪ್ರನೌನ್ಸ್ ಮಾಡ್ತೀವಿ. ದುಷ್ಕೃ ಮುಂದೆ 1 ಲೈನ್, ತಾಂ ಮುಂದೆ 1 ಲೈನ್. ನೆಕ್ಸ್ಟ್ ಲೈನ್ ಧರ್ಮ, ಧ ಮಹಾಪ್ರಾಣ, ಧರ್ಮ ಅಂತ ಪ್ರನೌನ್ಸ್ ಮಾಡಬೇಕು. ಧರ್ಮ ಮುಂದೆ 1 ಲೈನ್, ಸಂಸ್ಥಾಪ ಮುಂದೆ 1 ಲೈನ್, ಸಂಸ್ಥಾಪ ಸಾ ದೀರ್ಘ ಸಾಗೆ ಧಾವತ್ತು ಮಹಾಪ್ರಾಣ, ಸಂಸ್ಥಾಪ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ನಾರ್ಥಾಯ, ಥ ಮಹಾಪ್ರಾಣ, ನಾರ್ಥಾಯ ಅಂತ ಪ್ರನೌನ್ಸ್ ಮಾಡ್ತೀವಿ. ಸಂಭವಾಮಿ ಮುಂದೆ 1 ಲೈನ್, ಭಾ ಮಹಾಪ್ರಾಣ. ನೆಕ್ಸ್ಟ್ ಯುಗೆ, ಯುಗೆ ನೋಡಿ, ಯುಗೆ ಯುಗೆ ಮುಂದೆ ಆಲ್ರೆಡಿ ಲೈನ್ ಇದೆ. ಓಕೆ, ನೆಕ್ಸ್ಟ್ ಲೈನ್ ಆರ್ಥ, ಆರ್ಥ ಮುಂದೆ 1 ಲೈನ್, ವಿಷಣ್ಣ ಮುಂದೆ 1 ಲೈನ್, ನ ಪಕ್ಕದಲ್ಲಿ 2 0 ಇದೆ, ವಿಷಣ್ಣ ಅಂತ ಪ್ರನೌನ್ಸ್ ಮಾಡಬಾರ್ದು, ವಿಷಣ್ಣ ಅಂತಲೇ ಪ್ರನೌನ್ಸ್ ಮಾಡಬೇಕು, ಅದಕ್ಕೆ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಶಿಥಿಲಾಶ್ಚ ಮುಂದೆ 1 ಲೈನ್, ಥಿ ಮಹಾಪ್ರಾಣ, ಮಹಾಪ್ರಾಣವಾಗಿ ಪ್ರನೌನ್ಸ್ ಮಾಡಿ. ಭೀತ ಮುಂದೆ 1 ಲೈನ್, ಭೀ ಮಹಾಪ್ರಾಣ. ಘೋರೇಶು ಮುಂದೆ 1 ಲೈನ್, ಘೋ ಮಹಾಪ್ರಾಣ. ನೆಕ್ಸ್ಟ್ ಚ ಮುಂದೆ 1 ಲೈನ್, ವ್ಯಾಧಿಷು ಧೀ ಮಹಾಪ್ರಾಣ, ವ್ಯಾಧಿಷು ಮುಂದೆ 1 ಲೈನ್, ವರ್ತಮಾನ ಮುಂದೆ 1 ಲೈನ್. ಇಲ್ಲಿ ನೋಡಿ, ವರ್ತಮಾನ ಅಂತ ಪ್ರನೌನ್ಸ್ ಮಾಡಬೇಕು. ಹೇಗೆ ಬರುತ್ತೆ ಅಂದರೆ ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತ ಘೋರೇಶು ಚ ವ್ಯಾಧಿಷು ವರ್ತಮಾನ, ಹೀಗೆ ತಗೋತೀವಿ ಆನ. ಗೊತ್ತಾಗ್ತಿದೆ ಅಲ್ವಾ? ಬನ್ನಿ ನೆಕ್ಸ್ಟ್ ಲೈನ್ ಸಂಕೀರ್ತ್ಯ, ಸಂಕೀರ್ತ್ಯ ಮುಂದೆ 1 ಲೈನ್, ನಾರಾಯಣ ಮುಂದೆ 1 ಲೈನ್, ಶಬ್ದ ಮಾತ್ರ ಮುಂದೆ 1 ಲೈನ್, ವಿಮುಕ್ತ ಮುಂದೆ 1 ಲೈನ್, ದುಃಖ ಮುಂದೆ 1 ಲೈನ್, ಸುಖಿನೋ ಮುಂದೆ 1 ಲೈನ್, ಭವಂತು ಮುಂದೆ 1 ಲೈನ್. ಇಲ್ಲಿಗೆ ಭಗವಾನುವಾಚ ಕಂಪ್ಲೀಟ್ ಆಯಿತು. ಓಕೆನಾ? ಲೈನ್ಸ್ ಹಾಕ್ಕೊಂಡು ಈಸಿ ಮಾಡ್ಕೊಂಡಾಯ್ತಲ್ವಾ? ಈಗ ಪಾರಾಯಣ ಮಾಡ್ತೀನಿ, ನನ್ನ ಜೊತೆನೇ ಸ್ಟಾರ್ಟ್ ಮಾಡೋಣ. ಬನ್ನಿ ನಿಧಾನವಾಗಿ, ಫಸ್ಟ್ 2 ಟೈಮ್ಸ್ ಪಾರಾಯಣ ಮಾಡ್ತೀನಿ ನಾನು. ಒಂದು ಸಲ ನಿಧಾನವಾಗಿ ನನ್ನ ಜೊತೆ ಮಾಡಿ, ಒಂದು ಸಲ ಆಲ್ರೆಡಿ ಪ್ರಾಕ್ಟೀಸ್ ಆಗಿರುತ್ತೆ ಅಲ್ವಾ, ಸ್ವಲ್ಪ ಫಾಸ್ಟಾಗಿ ಪಾರಾಯಣ ಮಾಡೋಣ. ಓಕೆನಾ? ನಿಧಾನವಾಗಿ ಮಾಡೋಣ. ಶ್ರೀ ಭಗವಾನುವಾಚ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಾಂ ವಿಮುಕ್ತ ದುಃಖ ಸುಖಿನೋ ಭವಂತು. ಈಗ ಸ್ಲೋ ಆಗಿ ಪಾರಾಯಣ ಮಾಡಿದ್ವಲ್ವಾ, ಈಗ ಫಾಸ್ಟಾಗಿ ಮಾಡೋಣ. ಬನ್ನಿ ನನ್ನ ಜೊತೆನೇ ಪಾರಾಯಣ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಶ್ರೀ ಭಗವಾನುವಾಚ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆರ್ತಾ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದಮಾತ್ರಾಂ ವಿಮುಕ್ತ ದುಃಖ ಸುಖಿನೋ ಭವಂತು.
ಇಲ್ಲಿಗೆ ಭಗವಾನುವಾಚ ಕಂಪ್ಲೀಟೆಡ್. ಈಗ ನೋಡಿ ನನ್ನ ಬುಕ್ಕಲ್ಲಿ ನೆಕ್ಸ್ಟ್ ಸ್ಟ್ಯಾಂಜ ಇಲ್ಲ, ಹಾಗಾಗಿ ನಾನು ಸ್ಪೇರ್ಗೆ ಅಂತ ಇನ್ನೊಂದು ಬುಕ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ನಾನು ಹೇಳಿದ್ದೀನಿ ತುಂಬ ಸಲ ವಿಷ್ಣು ಸಹಸ್ರನಾಮ ಕಲಿಯುವಾಗ ಆದಷ್ಟು ದಪ್ಪ ಅಕ್ಷರದಲ್ಲಿರೋ ಅಂಥ ಬುಕ್ನ ತಗೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ಈ ಬುಕ್ ನೋಡಿ, ಇದು ದಪ್ಪ ಅಕ್ಷರದ ಬುಕ್ಕು, ಬಟ್ ಈ ಬುಕ್ ಇದೆ ಅಲ್ವಾ, ಇದು ಸಣ್ಣ ಅಕ್ಷರದ್ದು, ಚಿಕ್ಕ ಚಿಕ್ಕದಾಗಿ ಸ್ಟ್ಯಾಂಜಸ್ ಕೊಟ್ಟಿದ್ದಾರೆ. ಈ ಥರ ಬುಕ್ಕು ತಗೋಬೇಡಿ, ಯಾವತ್ತು ಕಲಿಯೋಕ್ಕೆ ಪ್ರಾಕ್ಟೀಸ್ ಪರ್ಫೆಕ್ಟಾಗಿ ಆಗಲ್ಲ. ಹಾಗಾಗಿ ದಪ್ಪ ಅಕ್ಷರದ ಬುಕ್ಕೆ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ತುಂಬ ಜನ ಕಮೆಂಟ್ಸ್ ಕೂಡ ಮಾಡ್ತಾ ಇರ್ತಾರೆ ನನಗೆ, ಮೇಡಮ್ ಬುಕ್ಕು ಎಲ್ಲಿ ಸಿಗುತ್ತೆ, ನೀವೇ ಕಳಿಸ್ಕೊಡಿ ಆ ಥರ ಎಲ್ಲ. ಬಟ್ ಬುಕ್ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಪೂಜಾ ಸಾಮಗ್ರಿ ಶಾಪ್ಸಲ್ಲಿ ಸಿಗುತ್ತೆ. ಆಮೇಲೆ ಪೂಜಾ ಬುಕ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಶ್ಲೋಕಾಸ್ ಬುಕ್ಸು, ಅಲ್ಲಿ ಅಂತೂ 100% ಸಿಕ್ಕೇ ಸಿಗುತ್ತೆ. ಅಲ್ಲಿ ಟ್ರೈ ಮಾಡಿ, ನಿಮಗೆ ಸಿಗುತ್ತೆ ಬುಕ್ಕು. ಓಕೆನಾ? ಈಗ ಬನ್ನಿ, ಈ 2 ಲೈನ್ ಇರೋದು, ಈ 2 ಲೈನ್ ಇವತ್ತಿಗೆ ಕಂಪ್ಲೀಟ್ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ವೀಡಿಯೋ ಏನಿದೆ ಆ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹೀಗೆ ಬರುತ್ತೆ ಈ ಸ್ಟ್ಯಾಂಜ. ಈಗ ಬನ್ನಿ ಲೈನ್ಸ್ ಹಾಕಿ ಈಸಿ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ ಲೈನ್ಸ್ ಹಾಕಿದಾಗಿದೆ, ಬಟ್ ಮತ್ತೆ ಹೇಳ್ಕೊಡ್ತಿದ್ದೀನಲ್ವಾ. ಬನ್ನಿ ಸ್ಟಾರ್ಟ್ ಮಾಡೋಣ. ಕಾಯೇನ ಮುಂದೆ 1 ಲೈನ್, ವಾಚ ಮುಂದೆ 1 ಲೈನ್, ಮನಸೇಂದ್ರಿ ಮುಂದೆ 1 ಲೈನ್, ಯೈರ್ವಾ ನೋಡಿ, ವಾ ಪಕ್ಕದಲ್ಲಿ ಅರ್ಕಾವತ್ ಬಂದಿದೆ, ಹಾಗಾಗಿ ಯೈರ್ವಾ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಬುದ್ಧ್ಯ, ದಾಗೆ ಧಾವತ್ ಬಂದಿದೆ, ಅದು ಮಹಾಪ್ರಾಣದಲ್ಲಿ ಯಾವತ್ ಬಂದಿದೆ, ಹಾಗಾಗಿ ನಾವು ಬುದ್ಧ್ಯ ಅಂತ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಮನ ಮುಂದೆ 1 ಲೈನ್, ವಾ ಮುಂದೆ 1 ಲೈನ್, ಪ್ರಕೃತೆ ಮುಂದೆ 1 ಲೈನ್. ಇಲ್ಲಿ 2 0 ಬಂದಿದೆ ಅಲ್ವಾ, ಬಟ್ ನಾವು ಪ್ರಕೃತೆ ಅಂತಲೇ ಪ್ರನೌನ್ಸ್ ಮಾಡ್ತೀವಿ. ನೆಕ್ಸ್ಟ್ ಸ್ವಭಾವಾತ್, ವಾತ್ಗೆ ಅಂಡರ್ಲೈನ್ ಮಾಡಿದ್ದೀವಿ, ಅಂದರೆ ಸ್ವಭಾವಾತ್ ಅಂತ ಹೇಳ್ಬಿಟ್ಟು ಒತ್ತಿ ಪ್ರನೌನ್ಸ್ ಮಾಡ್ತೀವಿ, ಹಾಗಾಗಿ. ನೆಕ್ಸ್ಟ್ ಕರೋಮಿ ಮುಂದೆ 1 ಲೈನ್, ಯದ್ಯತ್ ಮುಂದೆ 1 ಲೈನ್, ಸಕಲಂ ಮುಂದೆ 1 ಲೈನ್. ಇಲ್ಲಿ ಪ್ರ ಅಂತ ಬಂದಿದೆ ನನ್ನ ಬುಕ್ಕಲ್ಲಿ, ಅದು ಪ್ರ ತಪ್ಪು, ಪ ಅಷ್ಟೇ, ಹಾಗಾಗಿ ಪರಸ್ಮೈ ಮುಂದೆ 1 ಲೈನ್, ನಾರಾಯಣ ಮುಂದೆ 1 ಲೈನ್, ಈತಿ ಮುಂದೆ 1 ಲೈನ್, ಸಮರ್ಪಯಾಮಿ ಮುಂದೆ 1 ಲೈನ್. ಓಕೆ, ಗೊತ್ತಾಗ್ತಿದೆ ಅಲ್ವಾ? ಈಗ ನಿಧಾನವಾಗಿ ಪಾರಾಯಣ ಮಾಡ್ತೀನಿ, ನನ್ನ ಜೊತೆನೇ ಜಾಯ್ನ್ ಆಗಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಈಗ ಸ್ವಲ್ಪ ಫಾಸ್ಟಾಗಿ ಪ್ರನೌನ್ಸ್ ಮಾಡೋಣ, ನನ್ನ ಜೊತೆನೇ ಜಾಯ್ನ್ ಆಗಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಂಪ್ಲೀಟ್ ಆಯಿತು ವಿಷ್ಣು ಸಹಸ್ರನಾಮ. ಈಗ ಏನು ಕಲ್ತಿದ್ದೀವಿ, ಭಗವಾನುವಾಚ ಮತ್ತು ಕಾಯೇನ ವಾಚ, ಈ 2 ಸ್ಟ್ಯಾಂಜಸ್ನು ಪರ್ಫೆಕ್ಟಾಗಿ ಒಂದು ಸಲ ರಿವೈಸ್ ಮಾಡೋಣ, ಅಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಆದಷ್ಟು ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಸ್ಟಾರ್ಟ್ ಮಾಡೋಣವಾ? ಶ್ರೀ ಭಗವಾನುವಾಚ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ನಾರಾಯಣ ಶಬ್ದ ಮಾತ್ರಾಂ ವಿಮುಕ್ತ ದುಃಖ ಸುಖಿನೋ ಭವಂತು.
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕಂಪ್ಲೀಟ್ ಆಯ್ತಲ್ವಾ? ನಾನು ಇವತ್ತಿಗೆ ಈ ವಿಷ್ಣು ಸಹಸ್ರನಾಮ ಲಾಸ್ಟ್ ವಿಡಿಯೋ ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಇವತ್ತಿಗೆ ನನಗೆ ಆ ಗಿಲ್ಟ್ ಕೂಡ ಹೋಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಮೆಂಟ್ಸ್. ಮೇಡಮ್ ಹಾಕಿ, ಲಾಸ್ಟ್ ವಿಡಿಯೋ ಹಾಕಿ ಅಂತ ಕಮೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ ಕಮೆಂಟಿಂದನೇ ನನಗೂ ಈ ವಿಡಿಯೋ ಹಾಕೋದಕ್ಕೆ ತುಂಬ ತುಂಬ ಹೆಲ್ಪ್ ಆಯಿತು. ಹಾಗೆ ನನ್ನ ಚಾನೆಲ್ನ ನೋಡ್ತಾ ಇರಿ, ಹಾರೈಸಿ, ಬೆಳೆಸಿ. ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿಲ್ಲ ಪ್ಲೀಸ್ ಮೆಂಬರ್ಶಿಪ್ ತೊಗೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಲಿತಾ ಇರಿ ಎಲ್ಲ ಶ್ಲೋಕಾಸ್ನು. ಈಗ ಆಲ್ರೆಡಿ ನಮ್ಮ ಒಂದು ಚಾನಲಲ್ಲಿ ವಿಷ್ಣು ಸಹಸ್ರನಾಮ ಇದೆ, ಲಲಿತಾ ಸಹಸ್ರನಾಮ ಇದೆ, ಆಮೇಲೆ ಕನಕದಾರ ಸ್ತೋತ್ರ ಕೂಡ ಕಂಪ್ಲೀಟ್ ಆಗಿದೆ. ಯಾರು ಯಾವ ಶ್ಲೋಕ ಕಲಿತಿಲ್ಲ, ಕಲಿಬೇಕು ಅಂದ್ಕೊಂಡಿದ್ದೀರಾ ಕಲಿತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಧನ್ಯವಾದಗಳು.